ಶ್ರೀ ವೆಂಕಟೇಶ್ವರ ವಾಣಿಜ್ಯ ಮತ್ತು ಕಂಪ್ಯೂಟರ್ ವಿದ್ಯಾಸಂಸ್ಥೆಯ 36ನೇ ವರ್ಷದ ಪ್ರತಿಭಾ ಪುರಸ್ಕಾರ ಸಮಾರಂಭ. ಈ ಸಮಾರಂಭಕ್ಕೆ ವೇದಿಕೆ ಎಲ್ಲ ಗಣ್ಯರಿಗೆ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಯಾಕಂದರೆ ನಾನು ಈ ಹೆಚ್ಚಾಗಿ ನಾನು ಕಾರ್ಯಕ್ರಮ ಭಾಗವಹಿಸಿಲ್ಲ. ಯಾಕಂದರೆ ಇವತ್ತು ಭಾಗವಹಿಸಬೇಕಾದ ಕಾರಣ ನಾನು ಇದೇ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ ಆಗಿದ್ದೀನಿ. ಕಳೆದ 30 ವರ್ಷಗಳಿಂದ ನಾನು ಬೆಳ್ಳೂರು ವಿಭಾಗದಲ್ಲಿ ಕನ್ನಡ ಮತ್ತು ಕನ್ನಡ ಜೂನಿಯರ್ ಎರಡು ಮುಗಿಸಿ ನಂತರ ಇಂಗ್ಲೀಷು ಜೂನಿಯರ್ ಮುಗಿಸ್ಕೊಂಡು ಮತ್ತು ನಾನು ಬೇರೆ ಕೆಲಸಕ್ಕೆ ಹೋಗ್ಬೇಕಾಯ್ತು, ಹೊರಟೋದೆ ನಾನು. ಆ ಕಾರಣಕ್ಕೆ ಸುಧಾಕರ್ ಸರ್ ನಾನು ಈ ಒಂದು ಕಾರ್ಯಕ್ರಮ ಬರಬೇಕಂತೇಳಿ ಕೇಳ್ಕೊಂಡಾಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲ ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಇಲ್ಲ ನಾನು ಸ್ಟೂಡೆಂಟಿಗೆ ಬರಬೇಕಂದಾಗ ನಾನು ಅವರ ಮನವಿಯನ್ನು ನಾನು ಸ್ವೀಕರಿಸಿ ಈ ಕಾರ್ಯಕ್ರಮ ಬಂದಿದ್ದೀನಿ. ಎರಡೇ ವಿಚಾರ ಹೇಳ್ಬಿಡೋಕೆ ಬೇರೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇಲ್ಲ ಆಗಲಿಂದ ಒಂದು ಎಲ್ಲ ಗಣ್ಯರು ಮಾತಾಡ್ತಿದ್ದಾಗ ಒಂದು ಸೈಡ್ ಮಾತ್ರ ಜಾಸ್ತಿ ವಾಯ್ಸ್ ಕೇಳಿಸ್ತಾ ಇತ್ತು, ಈ ಸೈಡ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಮುಂದೆ ಬರೋಕ್ಕಾಗೋದಿಲ್ಲ. ಇವತ್ತು ಕೋಲಾರ ಅಂದ ತಕ್ಷಣ ನಮ್ಮ KS IAS ಅಂತ ಬರ್ತಾರೆ. ಇವತ್ತು KS IAS ಎಲ್ಲ ಕ್ಷೀಣಿಸ್ತಾ ಇದೆ. ಇವತ್ತು ನಾವು ವಿದ್ಯಾಭ್ಯಾಸದಲ್ಲಿ ನಾವು ಹಿನ್ನಡೆ ಆಗ್ತಾ ಇರೋ ಕಾರಣಕ್ಕೆ ಇವತ್ತು ಹೊರಗಿನವರು ಒಂದು ನಮ್ಮ ಕೋಲಾರದಲ್ಲಿ ಒಳ್ಳೊಳ್ಳೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಕೋಲಾರದಲ್ಲಿ ನರಸಾಪುರ ಮತ್ತು ಕೈಗಾರಿಕೆ ಅಂತ ಇಂಡಸ್ಟ್ರಿ ಇದೆ. ಸುಮಾರು ಒಂದು 100 ಕಂಪ್ನಿಗಳು ಬಂದಿದೆ ಇವತ್ತು ಕೋಲಾರ ಜಿಲ್ಲೆಗೆ. ಆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರೋದು ಹೊರಗೆ ಜಿಲ್ಲೆಯವರು, ಬೀದರ್, ಗುಲ್ಬರ್ಗ, ರಾಯಚೂರು ಆ ಕಡೆಯಿಂದ ವಿದ್ಯಾರ್ಥಿಗಳು. ಬೆಳಗಿನ ಜಾವ 4 ಗಂಟೆಗೆ ಬೆಳಗಿನ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅವರ ಜಾಬು. ಸಾಯಂಕಾಲ 8-12 ಗಂಟೆವರೆಗೂ ಹೋಗ್ತಾ ಇರ್ತಾರೆ. ಏನಂದ್ರೆ ಒಂದು ಉದಾಹರಣೆ, ಒಬ್ಬ ಅವ್ರಿಗೆ ಬಸ್ಸಸ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಹೆಣ್ಮಕ್ಳೆಲ್ಲ 16 ವರ್ಷ, 17 ವರ್ಷ, 18 ವರ್ಷ, 22 ವರ್ಷ ಹುಡುಗಿ ಮಕ್ಕಳು, ಹೆಣ್ಮಕ್ಳು ಇವತ್ತು ಗಂಡು ಮಕ್ಕಳು ಕೆಲಸ ಹೋಗ್ತಾ ಇರೋದು. ಯಾಕಂದ್ರೆ ನಮ್ಮ ಕೋಲಾರದಲ್ಲಿ ಇದ್ದಂತ ಕೈಗಾರಿಕೆಗಳು ನಮ್ಗೆ ಯಾಕೆ ಕೆಲಸ ಸಿಗ್ತಲ್ಲ ಅಂದ್ರೆ ನಾವು ಎಜುಕೇಶನ್ ಇಲ್ಲ ನಮ್ಗೆ. ಅವ್ರಿಗೆ ನಮ್ಗೆಲ್ಲಿ ಏನು ಗೊತ್ತಾ, 20,000-30,000 ಸ್ಯಾಲರಿ ಕೇಳ್ತೀವಿ. ಆ ಭಾಗದಲ್ಲಿ